ಎಲ್ಲರಿಗೂ ನಮಸ್ಕಾರ. ಮಾತೆಗಳ ಸೊಲ್ಮೇಲು ನಾನಿವತ್ತು ಸ್ಪೆಷಲ್ ಕರಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಇಷ್ಟವಾದಂತಹ ಕರಿ ಇದು. ಮಟನ್ ಗ್ರೇವಿ ಮತ್ತು ಸುಕ್ಕ ಮಾಡ್ತಾ ಇದ್ದೇನೆ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇವತ್ತು ನನಗೆ ಹೆಲ್ಪಿಂಗ್ಗೆ ಹಸ್ಬೆಂಡ್ ಇದ್ದಾರೆ. ಹಸ್ಬೆಂಡ್ ಈರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದಾರೆ. ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿಬಿಟ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಕಾಳುಮೆಣಸು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಅದಕ್ಕೆ ಗರಂ ಮಸಾಲೆ ಕೂಡ ಹಾಕ್ತಾ ಇದ್ದೇನೆ. ಜೀರಿಗೆಯನ್ನು ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೇನೆ, ಯಾಕಂತಂದರೆ ಜೀರಿಗೆ ಬೇಗ ಫ್ರೈ ಆಗುತ್ತೆ ಮತ್ತು ಸ್ವಲ್ಪ ಜಾಸ್ತಿ ಫ್ರೈ ಆದದ್ದು ಕಹಿ ಬರುತ್ತೆ. ಹಾಗಾಗಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಮೆಂತ್ಯ ಮತ್ತು ಜೀರಿಗೆನ ಹಾಕಿದ್ದೇನೆ. ಮೆಂತ್ಯ ಸ್ವಲ್ಪ ನಾನು ಹುರಿದಿಟ್ಕೊಂಡಿದ್ದೆ, ಅಂದರೆ ನಾನು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೇನೆ. ಮೆಂತ್ಯ ಕೂಡ ಈಗ ಆ್ಯಡ್ ಮಾಡ್ತಾ ಇದ್ದೇನೆ ಕ್ರಿಸ್ಪಿಗೋಸ್ಕರ, ಅಂದರೆ ಸ್ವಲ್ಪ ಕ್ರಿಸ್ಪಿ ಬಂದರೆ ಗ್ರೈಂಡ್ ಕೂಡ ಈಸಿ ಆಗುತ್ತೆ. ಹಾಗಾಗಿ ನಾನಿವಾಗ ಮಟನ್ ಗ್ರೇವಿ ಮಾಡೋದಕ್ಕೆ ಎಲ್ಲ ಹುರ್ಕೊಳ್ತಾ ಇದ್ದೇನೆ. ಇದರಲ್ಲಿ ನಾನೇನು ಗೊತ್ತಾ, ರೆಡ್ ಚಿಲ್ಲಿ ಬ್ಯಾಡಗಿ ಮೆಣಸು ಹಾಕಿದ್ದೇನೆ. ಅದನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅಂತಂದರೆ ವೀಡಿಯೋ ಆಗಲೇ ಇಲ್ಲ, ಅದು ಫ್ರೈ ಆಗಿದೆ. ಹಾಗಾಗಿ ಅದನ್ನು ಆ್ಯಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ. ಒಂದು 15 ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. ಇದಕ್ಕಿವಾಗ ನಾನು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಏನು ಗೊತ್ತಾ, ಫ್ರೆಶ್ ಇದೆ ತೆಂಗಿನಕಾಯಿ, ಅದನ್ನೇ ಹಾಕಬೇಕು. ಮಟನ್ ಚಿಕನ್ಗೆ ಯಾವಾಗಲೂ ಫ್ರೆಶ್ ತೆಂಗಿನಕಾಯಿನೇ ಯೂಸ್ ಮಾಡ್ಕೋಬೇಕು. ಮತ್ತು ಇವಾಗ ಹಳದಿಯನ್ನು ಹಾಕ್ತಿದ್ದೇನೆ. ಮಟನ್ನಿಗೆ ಮತ್ತು ಚಿಕನ್ಗೆ ಹಳದಿ ಜಾಸ್ತಿ ಅದರಿಂದ ಸ್ವಲ್ಪ ಜಾಸ್ತಿನೇ ಹಳದಿಯನ್ನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ನಂತರ ಅದೇನು ಏನು ಗೊತ್ತಾ, ಹಳದಿ ಎಲ್ಲ ತೆಂಗಿನಕಾಯಿಗೂ ಹರಡಬೇಕು, ಮಿಕ್ಸ್ ಆಗಬೇಕು. ಹಾಗಾಗಿ ಮತ್ತು ಇವಾಗ ನಾನು ಕೊರಿಯಂಡರ್ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿದರೆ ಸಾಕು. ಇವಾಗ ಇದನ್ನೆಲ್ಲವನ್ನು ಗ್ರೈಂಡರ್ಲಿ ಹಾಕ್ತಾ ಇದ್ದೇನೆ. ನಾವು ಯಾವಾಗಲೂ ಮಟನ್ನಿಗೆ ಫೈನ್ ಮಾಡ್ಕೋಬೇಕು, ಅಂದರೆ ತುಂಬ ಫೈನ್ ಆಗಬೇಕು, ಸ್ವಲ್ಪನೂ ತರಕಾರಿ ಉಳಿಯಬಾರದು. ನಾನಿವಾಗ ನೋಡಿ ನಿಮಗೆ ಕಾಣ್ಬೋದು ವಿಡಿಯೋದಲ್ಲಿ ಚಿಲ್ಲಿ ಹಾಕಿದ್ದೇನೆ, ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇದರ ನಂತರ ನಾನು ತೆಂಗಿನಕಾಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗಬೇಕು, ಒಂದು ಸ್ವಲ್ಪನೂ ತರಿಯಾಗಿ ಉಳ್ಕೋಬಾರ್ದು, ಆ ರೀತಿ ಫೈನಾಗಿ ಪೇಸ್ಟ್ ಆಗಬೇಕು. ಮತ್ತು ನೀವು ಗ್ರೈಂಡ್ರಲ್ಲಿ ಮಾಡಿದರೆ ತುಂಬ ಒಳ್ಳೆಯದು, ಯಾಕಂತಂದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಮಿಕ್ಸಿಯಲ್ಲಿ ಬಿಸಿ ಆಗುತ್ತೆ, ಹಾಗೆ ಟೇಸ್ಟ್ ಎಲ್ಲ ಹೊರಟೋಗುತ್ತೆ. ಮಟನ್ನಿಗೆ ಯಾವಾಗಲೂ ಗ್ರೈಂಡರ್ ಅಥವಾ ಕಲ್ಲಲ್ಲಿ ಕಡಿಯುವಂಥದ್ದು ಮಾಡ್ಕೋಬೇಕು. ನಾನಿಲ್ಲಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೇನೆ, ನಮಗೆ ಗ್ರೇವಿ ಬೇಕು, ಅದಕ್ಕೋಸ್ಕರ ನಾನು ಜಾಸ್ತಿ ತೆಂಗಿನಕಾಯಿ ತೊಗೊಂಡಿದ್ದೇನೆ. ಹಾಗಾಗಿ ಇದಕ್ಕೆ ಚೆನ್ನಾಗಿ ನೀರು ಹಾಕ್ಕೋಬೇಕು. ಚೆನ್ನಾಗಿ ನೀರು ಹಾಕಿದರೆ ಮಾತ್ರ ಫೈನ್ ಪೇಸ್ಟ್ ಆಗುತ್ತೆ. ಕೋಳಿ ರೊಟ್ಟಿನ ಕೋಳಿ ಕರಿ ಜೊತೆ ಮಾತ್ರ ಅಲ್ಲ, ಮಟನ್ ಕರಿ ಜೊತೆ ಕೂಡ ತಿನ್ಬೋದು. ನಾನಿವತ್ತು ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕಿದ್ದೇನೆ ಮಟನ್ ಕರಿಗೆ, ಸೂಪರಾಗಿ ಬರಬೇಕಂತೇಳಿ, ನೋಡುವ ಹೇಗೆ ಬರುತ್ತೆ ಅಂಥೇಳಿ. ಅದರ ಜೊತೆಗೆ ಕೋರಿ ರೊಟ್ಟಿಯನ್ನು ಕೂಡ ತಿಂತಾ ಇದ್ದೇನೆ, ನೋಡುವ ಹೇಗೆ ಬರುತ್ತೆ ಅಂಥೇಳಿ. ಮಟನ್ ಗ್ರೇವಿಯ ಟೇಸ್ಟ್ ತುಂಬ ಚೆನ್ನಾಗಿ ಬರಬೇಕಂತೇಳಿ ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕ್ತಾ ಇದ್ದೇನೆ. ಇವಾಗ ನಾನು ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಬಾಡಿಸಿಬಿಟ್ಟು ಎಣ್ಣೆಯಲ್ಲಿ ಅದನ್ನು ಪೇಸ್ಟ್ ಮಾಡ್ತಾ ಇದ್ದೇನೆ. ಈ ಪೇಸ್ಟನ್ನು ನಾನು ಮಟನ್ ಹಾಕಿದ ನಂತರ ಅದನ್ನು ಮಟನ್ನಿಗೆ ಹಾಕ್ತಾ ಇದ್ದೇನೆ, ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಇದ್ರ ಟೇಸ್ಟ್ ಮಾತ್ರ ಹೇಗೆ ಬರಬೇಕಂತಂದರೆ ಸಖತ್ ಬರಬೇಕು, ಅದೇ ರೀತಿ ಬಂದಿದೆ. ನಾನಿವಾಗ ಮಟನ್ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಹಾಕ್ತಾ ಇದ್ದೇನೆ. ಆಲೂಗಡ್ಡೆಯನ್ನು ಹೀಗೆ ಡೈರೆಕ್ಟ್ ಹಾಕ್ತಾ ಇಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಕರೆದುಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ. ಅದಕ್ಕಾಗಿ ಎಣ್ಣೆ ಹಾಕಿದ್ದೇನೆ, ತೆಂಗಿನ ಎಣ್ಣೆ. ಅದಕ್ಕೆ ಇವಾಗ ಕಟ್ ಮಾಡಿದಂತಹ ಬಟಾಟೆ, ಅಂದರೆ ಆಲೂಗಡ್ಡೆ ಫ್ರೈ ಆದ ನಂತರ ನಾನು ಆಲೂಗಡ್ಡೆಯನ್ನು ಬೇರೆದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಯಾಕಂತಂದರೆ ನಾನು ಮಟನನ್ನು ಇದೇ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. ನೋಡಿ ಬಣ್ಣ ಬದಲಾಗಿದೆ. ಇದನ್ನು ಇವಾಗ ಬೇರೆ ಪ್ಲೇಟಿಗೆ ಹಾಕೋಣ. ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಇದು ಎಣ್ಣೆ ಕಡಿಮೆ ಆಗಿದೆ ಫ್ರೈ ಆದ ನಂತರ, ಹಾಗಾಗಿ ಸ್ವಲ್ಪ ಮತ್ತೆ ಹಾಕಬೇಕು. ಇವಾಗ ಒಗ್ಗರಣೆಗೆ ಬೇ ಲೀಫ್, ಕರಿಮೆಣಸು, ಸ್ವಲ್ಪ ಒಗ್ಗರಣೆ ಸೊಪ್ಪು, ಸ್ವಲ್ಪ ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕಿವಾಗ ನಾನು ಈರುಳ್ಳಿ ಮತ್ತು ಟೊಮ್ಯಾಟೊ ಮತ್ತು ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಮಟನ್ನಿಗೆ, ಅಂದರೆ ನಾನ್ ವೆಜ್ಜಿಗೆ ಹೆಚ್ಚಾಗಿ ಈರುಳ್ಳಿ ಜಾಸ್ತಿ, ಅದು ಕೂಡ ಮಟನ್ ಮತ್ತು ಚಿಕನ್ನಿಗೆ ಜಾಸ್ತಿ ಈರುಳ್ಳಿ ಬೇಕಾಗತ್ತೆ. ಇವಾಗ ನಾನು ಪೇಸ್ಟ್ ಹಾಕ್ತಾ ಇದ್ದೇನೆ, ಗ್ರೈಂಡ್ ಮಾಡಿರುವಂಥದ್ದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜಿಂಜರ್, ಬೆಳ್ಳುಳ್ಳಿ ಇಷ್ಟನ್ನು ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡಿದ್ದೆ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರೋಮ ಹೋಗಬೇಕಂತೇನಿಲ್ಲ, ಇದನ್ನು ಆಲ್ರೆಡಿ ಫ್ರೈ ಮಾಡಿದ ಕಾರಣ ಅಷ್ಟೇನು ಅರೋಮ ಹೋಗೋ ತನಕ ನಾವು ಫ್ರೈ ಮಾಡಬೇಕಂತ.
ಉಪ್ಪು ಹಾಕ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾನು ಉಪ್ಪು ಹಾಕುವ ವಿಡಿಯೋ ಮಾತ್ರ ಮಿಸ್ ಆಗಿದೆ ಇಲ್ಲಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇವಾಗ ನಾನು ಮಟನ್ ಹಾಕ್ತಾ ಇದ್ದೇನೆ. ಮಟನ್ ಹಾಕಿಬಿಟ್ಟು ನಾವು ಗ್ರೇವಿನ ಕಲಿಸ್ಕೋಬೇಕಂತೇನಿಲ್ಲ. ಮತ್ತೆ ಕೂಡ ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಲಿಕ್ಕಿದೆ. ಅದೆಲ್ಲ ಹಾಕಿದ ನಂತರ ನಾವು ಕಲಿಸ್ಕೋಬೋದು. ನಾನು ಅದಕ್ಕಿಂತ ಮುಂಚೆನೇ ಕಲಿಸ್ತಾ ಇವಾಗ ನಾನು ಗರಂ ಮಸಾಲ ಹಾಕ್ತಾಯಿದ್ದೇನೆ. MTR ಅವರದ್ದು ಸ್ಪೆಷಲ್ ಗರಂ ಮಸಾಲ ಇದೆಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಮತ್ತು ಟರ್ಮರಿಕ್ ಹಳದಿ ಪೌಡ್ರ್ ಹಾಕ್ತಾ ಇದ್ದೇನೆ. ಮತ್ತು ಲಿಂಬೆಹಣ್ಣನ್ನು ಹಾಕ್ತಾ ಇದ್ದೇನೆ. ಒಂದು ಲಿಂಬೆಹಣ್ಣಲ್ಲಿ ಅರ್ಧ ಭಾಗ ಮಾತ್ರ ಗ್ರೇವಿಗೆ ಹಾಕ್ತಾ ಇದ್ದೇನೆ, ಅರ್ಧ ಭಾಗ ನಾನು ಸುಕ್ಕಕ್ಕೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಹುಣಸೆ ಹಣ್ಣನ್ನು ಯೂಸ್ ಮಾಡಲಿಲ್ಲ, ಹಾಗಾಗಿ ಲಿಂಬೆ ರಸನ ಹಾಕ್ತಾ ಇದ್ದೇನೆ. ಎಲ್ಲ ಮಿಕ್ಸ್ ಮಾಡಿದ ನಂತರ ನಾನು ಕೊನೆಗೆ ಕಸೂರಿ ಮೇಥಿಯನ್ನು ಹಾಕ್ತಾಯಿದ್ದೇನೆ. ಕಸೂರಿ ಮೇಥಿ ವೆಜ್ಜಿಗೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ, ನಾನ್ ವೆಜ್ಗೆ ಸ್ವಲ್ಪ ಕಡಿಮೆ ಹಾಕ್ತಾರೆ. ಕಸೂರಿ ಮೇಥಿ ಹಾಕಿದ ನಂತರ ಮಿಕ್ಸ್ ಮಾಡಬೇಕಂತ ಏನಿಲ್ಲ, ಸೀದಾ ವಿಸಿಲ್ ಕೂಗಿಸ್ಬೋದು. ಆದರೆ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಯಾಕೆ ಗೊತ್ತಾ, ನನ್ನ ಗ್ರೇವಿ ಇವತ್ತು ಸ್ಪೆಷಲ್ ಆಗಿರಬೇಕಂತೇಳಿ, ಅದಕ್ಕೋಸ್ಕರ. ಹಾಗೇನಿಲ್ಲ, ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೇನೆ. ಇದಕ್ಕೆ ಇವಾಗ ನಾನು 1 ಲೋಟ ನೀರು ಹಾಕ್ತಾಯಿದ್ದೇನೆ. 1 ಲೋಟ ನೀರು ಹಾಕಿದ ನಂತರ ಇದು ಸ್ವಲ್ಪ ಬಳ್ತಿದೆ, ಮಟನ್ ಇದೆಯಲ್ಲ ಬಳ್ತಿದೆ, ಎಳೆದೇನಲ್ಲ. ಅದಕ್ಕೋಸ್ಕರ ನಾನು 8 ವಿಸಿಲ್ ಹಾಕ್ತಾ ಇದ್ದೇನೆ. 8 ವಿಸಿಲ್ಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಮತ್ತು ನಮ್ಮ ಮನೆಯಲ್ಲಿ ಸೂಪ್ ಕುಡಿಯೋರು ಜಾಸ್ತಿ ಇದ್ದಾರೆ, ಹಾಗಾಗಿ ಸೂಪಿಗೆ ಕೂಡ ಆಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿ ನೀರು. ಮಟನ್ ಗ್ರೇವಿದು ಮಸಾಲೆ ರೆಡಿ ಆಗಿದೆ. ಇದನ್ನು ನಾನು ಕುದಿಲಿಕ್ಕೆ ಇಟ್ಟಿದ್ದೆ. ಏನು ಗೊತ್ತಾ, ಮಟನ್ 8 ವಿಸಿಲ್ ಆದ ನಂತರ ಕೂಡ ಬೇಯದಿದ್ದರೆ ಇದ್ರ ಜೊತೆ ಬೇಯಿಸ್ಕೋಬೋದು. ಬಟ್ ನಮ್ಮದು ಮಟನ್ ಬೆಂದಿತ್ತು, ಹಾಗಾಗಿ ನಾನು ಗ್ರೇವಿ ಕುದಿದ ನಂತರ ಹಾಕ್ತಾ. ಕುಕ್ಕರ್ ತುಂಬ ಬಿಸಿ ಇದ್ದ ಕಾರಣ ನಾನು ಸ್ವಲ್ಪನೇ ಹಾಕ್ತಾ ಇದ್ದೇನೆ. ಇವಾಗ ಕುದಿದ ನಂತರ, ಇವಾಗ ಮಟನ್ ಎಲ್ಲ ಹಾಕಿದ ನಂತರ ಒಂದು ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿದರೆ ಸಾಕು. ಇದಕ್ಕೆ ಸ್ವಲ್ಪ ಗಾರ್ನಿಷ್ಗೆ ಕೊರಿಯಂಡರ್ ಸ್ವಲ್ಪ ಹಾಕ್ಬೋದು. ನಾನು ಕೊರಿಯಂಡರ್ ಹಾಕಲಿಲ್ಲ, ಯಾಕಂದರೆ ಆಲ್ರೆಡಿ ತುಂಬ ಕೊರಿಯಂಡರ್ ಹಾಕಿದ್ದೇನೆ ನಾನು. ಇವಾಗ ಕೊನೆಗೆ ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಇವತ್ತು ಮಟನ್ ಸುಕ್ಕ ಕೂಡ ಮಾಡ್ತಾ ಇದ್ದೇನೆ. ಯಾವಾಗಲೂ ಚಿಕನ್ ಮತ್ತು ಮಟನ್ ಮಾಡುವಾಗ ಖಾಲಿ ಮಟನ್ ಗ್ರೇವಿ ಮಾಡ್ಕೋಬೇಡಿ, ಅದರ ಜೊತೆ ಸುಕ್ಕ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಈಸಿ ಅದು, ಹಾಗಾಗಿ ಎರಡು ಕೂಡ ಆಗುತ್ತೆ ಒಂದೇ ಇದರಲ್ಲಿ. ಒಂದೇ ಎಫರ್ಟಲ್ಲಿ ಎರಡು ಕೂಡ ಆದರೆ ತುಂಬ ಒಳ್ಳೆಯದಲ್ವ, ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಸಿಗುತ್ತೆ. ಇವಾಗ ತೆಂಗಿನೆಣ್ಣೆ ಹಾಕಿದ್ದೇನೆ, ಅದಕ್ಕೆ ಜಜ್ಜಿದಂಥ ಬೆಳ್ಳುಳ್ಳಿ ಶುಂಠಿ ಹಾಕ್ತಾ ಇದ್ದೇನೆ. ಮತ್ತು ಅದು ಸ್ವಲ್ಪ ಬಣ್ಣ ಬದಲಾದ ನಂತರ ಸಾಸಿವೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ.
ನನಗಿವಾಗ ನೋಡುವಾಗ ಬಾಯಲ್ಲಿ ನೀರು ಬರ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಸುಕ್ಕ ಮತ್ತು ಗ್ರೇವಿ. ಸುಕ್ಕ ಅಂತೂ ಸಖತ್ತಾಗಿ ಬಂದಿದೆ. ಸ್ವಲ್ಪ ಸ್ಪೈಸಿ ಇತ್ತು, ಬಟ್ ಚೆನ್ನಾಗಿ ಬಂದಿದೆ. ಒಂದ್ಸಲ ಎಲ್ಲರೂ ಟ್ರೈ ಮಾಡಬೇಕು. ನಾನು ಸುಕ್ಕದ ವೀಡಿಯೋನ ಮತ್ತೊಂದು ಸಲ ಮಾಡ್ತೇನೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇವಾಗ ನಾವು ಊಟಕ್ಕೆ ಕೂತಿದ್ದೇವೆ. ಮಕ್ಕಳಿಗೆ ತುಂಬ ಇಷ್ಟ ಆಯಿತು, ಹಸ್ಬೆಂಡಿಗೆ ಕೂಡ ತುಂಬ ಇಷ್ಟ ಆಯಿತು. ಒಂದೇ ಟೈಪ್ ಮಾಡೋದಕ್ಕಿಂತ ಅದರಲ್ಲಿ 2 ಟೈಪ್ ಮಾಡಿದರೆ ತುಂಬ ಇಷ್ಟ ಆಗುತ್ತಲ್ವ ಎಲ್ರಿಗೂ. ಹಾಗಾಗಿ ನಾನಿವಾಗ ಊಟಕ್ಕೆ ಕೂತ್ಕೊಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.